ಹಾಯ್. ಸೆಕೆಂಡ್ PUC ಎಕ್ಸಾಮ್ 2 ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ, ನಂತರ ಡ್ರೆಸ್ ಕೋಡ್ ಬಗ್ಗೆನೂ ಕೂಡ ತುಂಬಾ ವಿದ್ಯಾರ್ಥಿಗಳು ಕೇಳಿದ್ರಿ. ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮೊದಲಾಗಿ ಹಾಲ್ ಟಿಕೆಟ್ ರಿಲೀಸ್ ಆಗಿದೆ, ನಿಮ್ಗೆಲ್ರಿಗೂ ಕೂಡ ಕೊಟ್ಟಿರ್ತಾರೆ. ಯಾರಾದ್ರೂ ಇದುವರೆಗೆ ಹಾಲ್ ಟಿಕೆಟ್ ತೆಗೆದುಕೊಂಡು ಬರದೇ ಇದ್ರೆ, ಕೆಲವರು ಮೆಸೇಜ್ ಮಾಡಿದ್ರು ನನಗೆ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ. ಇವತ್ತು ಕೇಳಿದ್ರು. ಹಾಲ್ ಟಿಕೆಟ್ ಆಲ್ರೆಡಿ ರಿಲೀಸ್ ಆಗಿದೆ, ತಗೊಂಡ್ಬರ್ರಿ ಕಾಲೇಜ್ ಹೋಗಿ. ಸರಿ, ಹಾಗಿದ್ರೆ ಡ್ರೆಸ್ ಕೋಡ್ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಎಕ್ಸಾಮ್ಗೆ ಏನು ಡ್ರೆಸ್ ಕೋಡ್ ಇತ್ತು, ಅದೇ ಸೇಮ್ ಡ್ರೆಸ್ ಕೋಡ್. ನೀವು ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿದ್ರೆ ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ಎಕ್ಸಾಮ್ ಬರೋದಕ್ಕೆ ಹೋಗಿ, ಕಾಲೇಜ್ ID ಕಾರ್ಡ್ ತೆಗೆದುಕೊಂಡು, ಹಾಗೆ ಹಾಲ್ ಟಿಕೆಟ್ ಅದನ್ನು ತೆಗೆದುಕೊಂಡು ಹೋಗ್ತೀರಾ. ಪೆನ್, ಪೆನ್ಸಿಲ್, ಎರೇಸರ್. ಕೆಲವು ಸಬ್ಜೆಕ್ಟ್ ಗಳ ಎಕ್ಸಾಮ್ ಗಳಿಗೆ ಕ್ಯಾಲ್ಕುಲೇಟರ್ ಬೇಕಾಗುತ್ತೆ, ಅದನ್ನ ತೆಗೆದುಕೊಂಡು ಹೋಗ್ಬೇಕು. ನಂತರ ಈಗ ಫಿಸಿಕ್ಸ್ ಆಗಿರಬಹುದು ಅಥವಾ ಕೆಮಿಸ್ಟ್ರಿಯಲ್ಲಿ ಲಾಗ್ ಟೇಬಲ್ ಬೇಕಿದ್ರೆ, ಆ ಲಾಗ್ ಟೇಬಲ್ ನ ಎಕ್ಸಾಮ್ ಹಾಲ್ ಅಲ್ಲೇ ಕೊಡ್ತಾರೆ, ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರಲ್ಲ. ಸರಿನಾ, ಸಿಂಪಲ್ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ. ನಂತರ ಡಿಫಿಕಲ್ಟಿ ಲೆವೆಲ್ ಬಗ್ಗೆ ಹೇಳೋದಾದ್ರೆ, ಡಿಫಿಕಲ್ಟಿ ಲೆವೆಲ್ ಫಸ್ಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಇರುತ್ತೆ. ಮಾಡಲ್ ಕ್ವಶನ್ ಪೇಪರ್ ಇಂದ ಕೂಡ ಕ್ವಶನ್ಸ್ ಬರುತ್ತೆ. ಮಾಡಲ್ ಕ್ವಶನ್ ಪೇಪರ್ ಇಂದ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಫಸ್ಟ್ ಎಕ್ಸಾಮ್ ಬಂತಲ್ಲ, ಅದೇ ರೀತಿ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಸೊ 3 ಮಾಡಲ್ ಕ್ವಶನ್ ಪೇಪರ್ ಕಂಪಲ್ಸರಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಓಕೆ, ಈಗ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, 40% ಈಸಿ ಕ್ವಶನ್ಸ್ ಇರಬೇಕು, 40% ಎವರೇಜ್ ಅಥವಾ ಮಾಡರೇಟ್ ಕ್ವಶನ್ಸ್ ಇರಬೇಕು, ಹಾಗೆ 20% ಡಿಫಿಕಲ್ಟ್ ಕ್ವಶನ್ಸ್ ಇರಬೇಕು ಅಂತ ಇರುತ್ತೆ. ಇದೇ ಪ್ಯಾಟರ್ನ್ ಅಲ್ಲಿ ಪ್ರಿಪೇರ್ ಮಾಡಿರ್ತಾರೆ. ಓಕೆ, ನೀವು 3 ಮಾಡಲ್ ಪೇಪರ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಪಾಸ್ ಅಂತೂ ಆರಾಮಾಗಿ ಆಗ್ತೀರಾ. ನಂತರ ಅದೇ ಮಾಡಲ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳಿ. ನಂತರ ಕ್ವಶನ್ ಬ್ಯಾಂಕ್ ಇತ್ತಲ್ವಾ, ಅದ್ರೊಳಗಿರುವಂತಹ MCQ ಕ್ವಶನ್ ಯಾವುದು, ಅದಕ್ಕೆ ಆನ್ಸರ್ ಏನು, ಅದನ್ನ ಚೆಕ್ ಮಾಡಿ ನೋಡ್ತಾವೆ. ಓಕೆ, ಅದು ಎಕ್ಸಾಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನಂತರ ಯಾರು ಎಕ್ಸಾಮ್ ಬರೀತಾ ಇದಾರೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಮತ್ತೆ ಏನಾದ್ರು ಡೌಟ್ ಇದ್ರೆ ಕೊಂಡೋಗಿ ತಿಳಿಸಿ. ಜೈ ಹಿಂದ್, ವಂದೇ ಮಾತರಂ.